ಸಂಸಾರದಲ್ಲಿದ್ದುಕೊಂಡು ಖಂಡಿತವಾಗಿ ನಮಗೆ ಮುಕ್ತಿ ಸಿಗುತ್ತಾ? ಸನ್ಯಾಸ ತಗೊಳ್ಳೋದು ಶ್ರೇಷ್ಠನಾ ಅಥವಾ ಸಂಸಾರದಲ್ಲಿರೋದಾ? ದೇವಿ ಭಾಗವತದ ಒಂದು ಕಥೆಯಿಂದ ತಿಳಿದುಕೊಳ್ಳೋಣ. ಮಹರ್ಷಿ ವ್ಯಾಸದೇವರ ಮಗ ಇದ್ರು ಶುಕದೇವ. ಯಾವಾಗ ಅವರ ವೇದಶಾಸ್ತ್ರ ಅಧ್ಯಯನ ಮುಗಿತೋ ಅವಾಗ ಶುಕದೇವ ಮದುವೆಯಾಗಿ ಗೃಹಸ್ಥಾಶ್ರಮದಲ್ಲಿ ಬರಲಿ ಅಂತ ಬಯಸ್ತಾ ಇದ್ರು. ಆದರೆ ಶುಕದೇವ ಹೇಳ್ತಾರೆ, ಮನುಷ್ಯ ಜನ್ಮ ಸಿಗೋದೇ ಕಠಿಣ, ಅದರಲ್ಲೂ ನಾನು ಸಂಸಾರ ಬಂಧನದಲ್ಲಿ ಇದ್ದರೆ ಮೋಕ್ಷ ಹೇಗೆ ಸಿಗುತ್ತೆ? ಮಹರ್ಷಿ ವ್ಯಾಸ ಅವರಿಗೆ ಹೇಳ್ತಾರೆ, ಸಂಸಾರದಲ್ಲಿದ್ದುಕೊಂಡು ಕೂಡ ಭಗವಂತನ ಪ್ರಾಪ್ತಿ ಮಾಡ್ಕೋಬಹುದು. ಆದರೆ ಶುಕದೇವ ಒಪ್ಪಿಕೊಳ್ಳೋದಿಲ್ಲ. ಕೊನೆಗೆ ವ್ಯಾಸದೇವ ಆದೇಶ ನೀಡ್ತಾರೆ, ನೀನು ಮಿಥಿಲಾಪುರಿಗೆ ಹೋಗಿ ರಾಜ ಜನಕನ ಭೇಟಿ ಮಾಡು. ಯಾಕಂದ್ರೆ ಅವರು ಸಂಸಾರದಲ್ಲಿದ್ದುಕೊಂಡು ಕೂಡ ಅವರು ವಿರಕ್ತರಾಗಿದ್ದಾರೆ. ಶುಕದೇವ ಮಿಥಿಲಾಗೆ ಹೋಗ್ತಾರೆ. ರಾಜ ಜನಕನ ಕೇಳ್ತಾರೆ, ನೀವು ಇಷ್ಟೊಂದು ಐಶ್ವರ್ಯ ಸಂಪನ್ನರಾಗಿದ್ದೀರಾ, ಅಂದ್ರೆ ನೀವು ಪ್ರತಿದಿನ ನಾನಾ ತರಹದ ಊಟ ಮಾಡಬಹುದು, ಹಲವಾರು ತರಹದ ಸುಖ ಅನುಭವಿಸಬಹುದು, ಆದರೂ ನೀವು ವೈರಾಗ್ಯ ಜೀವನ ಮಾಡ್ತಾ ಇದ್ದೀರಾ, ಇದು ಹೇಗೆ ಸಾಧ್ಯ? ರಾಜ ಜನಕ ವಿನಯ ಪೂರ್ವಕ ಅವರ ಆದರ ಸತ್ಕಾರ ಮಾಡ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಶುಕದೇವರ ಕೈಯಲ್ಲಿ ತುಂಬಿದ ತುಪ್ಪದ ಪಾತ್ರ ಕೊಟ್ಟು ಅವರಿಗೆ ಹೇಳ್ತಾರೆ, ಇದನ್ನ ತಗೊಂಡು ಮಿಥಿಲಾಪುರಿ ಸುತ್ತಾಡಿ ಬನ್ನಿ, ನಿಮ್ಮ ಜೊತೆಗೆ ಸ್ವಲ್ಪ ಸೇವಕರು ಇರ್ತಾರೆ. ಶುಕದೇವ ವಾಪಸ್ ಬಂದ ಮೇಲೆ ರಾಜ ಜನಕ ಕೇಳ್ತಾರೆ, ನೀವು ನಗರದ ವೈಭವ ನೋಡಿದ್ರಾ? ಶುಕದೇವ ಹೇಳ್ತಾರೆ, ಇಲ್ಲ, ನನ್ನ ಎಲ್ಲ ಧ್ಯಾನ ತುಪ್ಪ ಬೀಳುತ್ತೆ ಅಂತ ತುಪ್ಪದ ಪಾತ್ರೆ ಮೇಲಿತ್ತು. ಅವಾಗ ಮಾತೆ ಸೀತೆಯ ತಂದೆ ರಾಜ ಜನಕ ಹೇಳ್ತಾರೆ, ಹೇಗೆ ನಿಮ್ಮ ಧ್ಯಾನ ಕೇವಲ ಪಾತ್ರೆ ಮೇಲಿತ್ತು ಅದರಿಂದ ನಿಮಗೆ ಹೊರಗಿನ ಪ್ರಪಂಚ ಗೊಂದಲ ಮಾಡೋಕ್ಕಾಗಲಿಲ್ವೋ, ಹಾಗೆ ನಾನು ಅರಮನೆಯಲ್ಲಿದ್ರೂ ನಿರಂತರ ಭಗವಂತನ ಧ್ಯಾನದಲ್ಲಿರ್ತೀನಿ, ಅದರಿಂದ ಹೊರಗಿನ ವೈಭವ ನನ್ನ ಮೇಲೆ ಪ್ರಭಾವ ಬೀರಲ್ಲ. ನನ್ನ ಎಲ್ಲ ಕರ್ತವ್ಯಗಳನ್ನ ಧರ್ಮಪೂರ್ವಕವಾಗಿ ಮಾಡ್ತೀನಿ, ಅದರಿಂದ ನನಗೆ ಯಾವುದೇ ವಿಷಯದ ಚಿಂತೆ ಕಾಡೋದಿಲ್ಲ. ನಾನು ಭೋಗಗಳನ್ನು ಅನುಭವಿಸ್ತೀನಿ, ಆದರೆ ಅದರ ಮೇಲೆ ಆಸಕ್ತಿ ಇಲ್ಲ. ನನಗೆ ಸುಖ ಮತ್ತು ದುಃಖ ಎರಡು ಸಮಾನ. ನಾನು ಭಗವಂತನ ಭಜನ ಮಾಡಿ ನನ್ನ ಇಂದ್ರಿಯಗಳ ಮೇಲೆ ವಿಜಯ ಸಾಧಿಸಿದ್ದೀನಿ. ಅದಕ್ಕೆ ಹೇ ಅನಗ, ಒಂದು ವೇಳೆ ನೀವು ಸಂಸಾರದಲ್ಲಿದ್ದುಕೊಂಡು ಮಾಯೆಯನ್ನ ಅರ್ಥ ಮಾಡಿಕೊಂಡು ನಮ್ಮ ಕರ್ತವ್ಯ ಕರ್ಮ ಮಾಡ್ತಾ ನಿರಂತರ ಭಗವಂತನ ಧ್ಯಾನ ಮಾಡಿದ್ರೆ ನೀವು ಕೂಡ ಮುಕ್ತ ಅವಸ್ಥೆಯ ತನಕ ತಲುಪಬಹುದು. ಇದನ್ನ ಕೇಳಿ ಶುಕದೇವ ಸಂತೋಷವಾಗ್ತಾರೆ. ಅವರು ಪೀವರಿ ಜೊತೆ ಮದುವೆಯಾಗಿ ಗೃಹಸ್ಥಾಶ್ರಮಕ್ಕೆ ಬರ್ತಾರೆ. ಅದಕ್ಕೆ ಹೌದು, ಸಂಸಾರದಲ್ಲಿದ್ದುಕೊಂಡು ಭಗವಂತನ ಪ್ರಾಪ್ತಿ ಮಾಡ್ಕೋಬಹುದು, ಕೇವಲ ಅದಕ್ಕೆ ಧರ್ಮದ ಅನುಸಾರ ಕರ್ಮ ಮಾಡಬೇಕು, ಜ್ಞಾನ ಪಡ್ಕೊಂಡು ಒಳ್ಳೆಯ ಸಂಸ್ಕಾರ ಇಟ್ಕೊಳ್ಬೇಕು, ಮತ್ತೆ ಭಗವಂತನಿಗೆ ಸಮರ್ಪಿತನಾಗಿರಬೇಕು. ರಾಧೆ ರಾಧೆ.